ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೋಡ್ಬೋದು ಕೀ ಪಂಚು ಚೆರ್ರಿ ಫ್ರೂಟ್ಸಿಂದು ನಾನು ಕೀ ಪಂಚ್ ರೆಡಿ ಮಾಡಿದ್ದೀನಿ ನೋಡಿ. ತುಂಬ ಈಸಿ ಇದೆ, ನೀವು ಟ್ರೈ ಮಾಡ್ಬೋದು, ಬಿಗಿನರ್ಸ್ ಕೂಡ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಬೇರೆ ಬೇರೆ ಡಿಸೈನ್ಗಳನ್ನು ತೋರಿಸ್ಲಿಕ್ಕೆ ಇಂಟ್ರೆಸ್ಟ್ ಆಗ್ತದೆ. ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ರಿಂಗ್ ಹಾಕ್ಕೊಂಡ್ರೆ ಆಯಿತು. ನೀವು ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಈಸಿ ಇದೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಇದು ಲೀಫ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಫಸ್ಟು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ, ಲೀಫ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಮೊದಲು 16 ಸ್ಟಿಚ್ ಹಾಕ್ಕೊಳ್ಳಿ, ಸಿಂಗಲ್ ಚೈನ್ ಹಾಕ್ಕೊಳ್ಳಿ. 1 2 3 ರೀತಿ 16 ಹಾಕ್ಕೊಳ್ಳಿ. 16 ನೋಡಿ, 16 ಆದಮೇಲೆ ನೆಕ್ಸ್ಟು ಈ ಚೈನ್ ಉಂಟಲ್ಲ, ಇದರ ಪಕ್ಕದ ಚೈನು, ಇದು ಸ್ಕಿಪ್ ಮಾಡಬೇಕು, ಯಾಕೆಂದರೆ ಥ್ರೆಡ್ಡು ಇಲ್ಲಿಂದನೇ ಬಂದಿರೋದು. ಹಾಗಾಗಿ ನೆಕ್ಸ್ಟ್ ಚೈನಿಗೆ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಹೋಗಿ ಈ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗೀರಿ. ಓಕೆ, ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ನೆಕ್ಸ್ಟು ಡಬಲ್ ಕ್ರೋಶ ಹಾಕಬೇಕು, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದ ಚೈನಲ್ಲಿ ಹೋಗಿ ಥ್ರೆಡ್ಡನ್ನ ಮೇಲೆ ತೊಗೊಳ್ಳಿ. ಫಸ್ಟು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ, ಮತ್ತು 2 ಲೈನಲ್ಲಿ ಥ್ರೆಡ್ಡು ಹೊರಗೆ ತೆಗೀರಿ. ಇದನ್ನು ಡಬಲ್ ಕ್ರೋಶ ಹೇಳ್ತೇವೆ. ಸೊ ಡಬಲ್ ಕ್ರೋಶ ಇಲ್ಲಿ 3 ಮಾಡ್ಕೋಬೇಕು. ಒಂದು ಆಲ್ರೆಡಿ ಆಗಿದೆ, 2 3. ಓಕೆ, 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಫಸ್ಟ್ ಮಾಡಿದ್ರಲ್ಲ ಅದೇ ರೀತಿ ಒಂದು ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ಮತ್ತೆ 1 ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್. ಓಕೆ, ಸೊ ಮತ್ತೆ ಇದೇ ಡಿಸೈನ್ ಇಲ್ಲಿ ರಿಪೀಟ್ ಆಗುತ್ತೆ. ಓಕೆ, ಫಸ್ಟು 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು 3 ಡಬಲ್ ಕ್ರೋಶ, 1 2 3 ಡಬಲ್ ಕ್ರೋಶ, ಮತ್ತು ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ 1 ಸಿಂಗಲ್ ಕ್ರೋಶ. ಓಕೆ, ಲಾಸ್ಟ್ ಚೈನಲ್ಲಿ 1 ಸಿಂಗಲ್ ಕ್ರೋಶ. ನೆಕ್ಸ್ಟು ಈ ಡಿಸೈನ್ ಟರ್ನ್ ಮಾಡಬೇಕು. ಸೊ ಇದೇ ಲಾಸ್ಟ್ ಚೈನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಟರ್ನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಹಾಕಿದ್ದೀವಿ ಸ್ಟಾರ್ಟಿಂಗು, ಸೊ ಅದು ಇಲ್ಲಿ ರಿಪೀಟ್ ಆಗುತ್ತೆ. ಅಂದರೆ ಈ ಸೈಡ್ ಏನು ಹಾಕಿದ್ದೀರಾ, ಸೊ ಅದು ಈ ಸೈಡಲ್ಲಿ ಹಾಕಬೇಕು. ಸೊ ಇವಾಗ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಟೋಟಲ್ ಅಲ್ಲಿಗೆ ಈ ಲಾಸ್ಟ್ ಚೈನಲ್ಲಿ 3 ಸಿಂಗಲ್ ಕ್ರೋಶ ಆಗುತ್ತೆ. ಓಕೆ, ನೆಕ್ಸ್ಟು ಚೈನಲ್ಲಿ ಹಾಫ್ ಡಬಲ್ ಕ್ರೋಶ. ನೆಕ್ಸ್ಟ್ ಚೈನಲ್ಲಿ ಸೊ ಈಚೆಗೆ ಏನು ಹಾಕಿದ್ದೀರಾ ಅದು ಆಚೆಗೂ ಸಹ ಅಷ್ಟೇ ಹಾಕೋದು. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆ್ಯಂಡ್ 3 ಡಬಲ್ ಕ್ರೋಶ. ನೆಕ್ಸ್ಟ್ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ,
ಮತ್ತು ಒಂದು ಸಿಂಗಲ್ ಕ್ರೋಶ, ಸೊ ನೆಕ್ಸ್ಟ್ ಈ ಚೈನಲ್ಲಿ ಸ್ಲಿಪ್ ಸ್ಟಿಚ್, ಆವಾಗಲೇ ಸ್ಲಿಪ್ ಸ್ಟಿಚ್ ಹಾಕಿದ್ರಲ್ಲ, ಸೊ ಅಲ್ಲಿ ಬಂದು ಒಂದು ಸ್ಲಿಪ್ ಸ್ಟಿಚ್ ನೋಡಿ, ಒಂದು ಸೈಡ್ ಲೀಫ್ ರೆಡಿ ಆಯಿತು. ಓಕೆ, ಸೊ ಮತ್ತೆ ಈಚೆಗೂ ಸಹ ಸೇಮ್ ರಿಪೀಟ್, ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ 3 ಡಬಲ್ ಕ್ರೋಶ, 1 2 and 3 ಡಬಲ್ ಕ್ರೋಶ, ಮತ್ತು ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು ಒಂದು ಸಿಂಗಲ್ ಕ್ರೋಶ, ಲಾಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟ್ ಇಲ್ಲೊಂದು, ಇಲ್ಲೇ ಪಕ್ಕದ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಒಂದು 35 ಬರೀ ಸಿಂಗಲ್ ಚೈನ್ ಹಾಕ್ಕೊಳ್ಳಿ. ಓಕೆ, ಈ ರೀತಿ ಬರೀ 35, ಒಂದು 35, 1 2 3 4 ಈ ರೀತಿ ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ದಪ್ಪ ಸೈಜ್ ನೀಡಲ್ ತೊಗೊಂಡು, ಇದು ಪ್ಲಾಸ್ಟಿಕಲ್ಲಿ ಸಹ ಸಿಗುತ್ತೆ ನಿಮಗೆ, ಅದು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಈ ಕಡೆ ಸೈಡ್ ಥ್ರೆಡ್ಡನ್ನು ನೀವು ಇಲ್ಲೇ ಹತ್ತಿರದಲ್ಲಿ ಕಟ್ ಮಾಡಿದ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥ್ರೆಡ್ ಈ ನೀಡಲ್ ಮುಖಾಂತರ ನೀವು, ಇದು ಫ್ರಂಟು, ಇದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಹೀಗೆ ಒಳಗಡೆ ಹಾಕಿಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಓಕೆ, ಎಲ್ಲ ಥ್ರೆಡ್ಡು ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ, ನೋಡಿ ಈ ರೀತಿ ಥ್ರೆಡ್ಡು ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಚೈನ್ ಹಾಕಿಬಿಟ್ಟು, ಸೊ ಇದನ್ನು ಈ ರೀತಿ ಇದೇ ಹುಕ್ಕಲ್ಲಿ ಈ ಮಿಡಲ್ ಸ್ಲಿಪ್ ಸ್ಟಿಚ್ ಹಾಕಿರೋ ಗ್ಯಾಪಲ್ಲಿ, ಈ 2 ಚೈನ್ ಗ್ಯಾಪಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ತಂದುಬಿಟ್ಟು ನೀವಿಲ್ಲಿ ಕೀ ಚೈನ್ ಹಾಕೊಬೋದು. ಸೊ ಇಲ್ಲಿ ಈಗ ಡಿಸೈನ್ ಮಾಡೋಣ. ಓಕೆ, ಇದಿಷ್ಟು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಇವಾಗ ಒಂದು ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೊಂಡು ಹೀಗೆ ಹೋಗಿಬಿಟ್ಟು ಇಲ್ಲೊಂದು ಫಸ್ಟ್ ಒಂದು ಚೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ನಿಮಗೆ ಈ ರಿಂಗಲ್ಲಿ 6 ಸಿಂಗಲ್ ಕ್ರೋಶ ಹಾಕೋಬೇಕು. ಓಕೆ, 1 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಸಿಂಗಲ್ ಕ್ರೋಶದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆ, ಒಂದಾಯಿತು. ನೆಕ್ಸ್ಟ್ ಇದೇ ರಿಂಗಲ್ಲಿ 2 3 4 5 6 ಸಿಂಗಲ್ ಕ್ರೋಶ ಆದಮೇಲೆ ಈ ಥ್ರೆಡ್ಡನ್ನು ಎಳೆದ್ರೆ ಟೈಟ್ ಆಗುತ್ತೆ. ಸೊ ಎಳೆದ್ಬಿಟ್ಟು ನೀವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವ, ಇಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಮತ್ತು ಈಗ ನೀವು ಪಕ್ಕದ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಪ್ರತಿ ಚೈನಲ್ಲೂ ಡಬಲ್ ಸಿಂಗಲ್ ಕ್ರೋಶ, ಅಂದರೆ ಇವಾಗ 6 ಹಾಕಿದ್ದೀರಲ್ವ, ಇವಾಗ 12 ಸಿಂಗಲ್ ಕ್ರೋಶ ಆಗುತ್ತೆ. 2 4 ಆಯಿತು, 5 ಆ್ಯಂಡ್ 6, ಅಂದರೆ ಇದು ಒಂದೇ ಚೈನಲ್ಲೇ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಟೋಟಲ್ 12 ಆಗುತ್ತೆ ಚೈನ್ಗಳು. ಓಕೆ, ನೋಡಿ ಕರೆಕ್ಟಾಗಿ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ನೀವು. ಓಕೆ, 12 ಚೈನ್ ಸಿಗುತ್ತೆ. ಓಕೆ, ಅಂದರೆ ಒಂದೊಂದು ಚೈನಲ್ಲಿ 2 ಸಿಂಗಲ್ ಕ್ರೋಶ ಹಾಕಿದಾಗ ಡಬಲ್ ಆಗುತ್ತೆ.
ಸೊ ಇಲ್ಲಿ ಮಾರ್ಕ್ ಮಾಡ್ದಲ್ಲಿ ಮತ್ತೆ ಹೋಗಿ ಹೀಗೆ ಸ್ಲಿಪ್ ಸ್ಟಿಚ್ ಹಾಕಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಚೈನಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಮೂರನೇ ಸ್ಟೆಪ್ ಆಗುತ್ತೆ. ಓಕೆ, ಮೂರನೇ ಸ್ಟೆಪ್ಪಲ್ಲಿ ಒಂದು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಡಬಲ್, ನೆಕ್ಸ್ಟು ಸಿಂಗಲ್ಲು, ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ಲು, ನೆಕ್ಸ್ಟ್ ಚೈನಲ್ಲಿ ಡಬಲ್ಲು. ಇದೇ ರೀತಿ ಒಂದು ಸಿಂಗಲ್ಲು, ಒಂದು ಚೈನಲ್ಲಿ ಡಬಲ್ಲು, ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡಿ. ಅಲ್ಲಿ ಟೋಟಲು 18 ಚೈನ್ ಬರುತ್ತೆ. ಓಕೆ ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಸೇಮ್ ಈ ಮಾರ್ಕರ್ ತೆಗೆದುಬಿಟ್ಟು ಇದೇ ಪ್ಲೇಸಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಥರ್ಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಳ್ಬೇಕು, ಮತ್ತು ಪಕ್ಕದ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ. ಸೊ ಈಗ 4ನೇ ಸ್ಟೆಪ್ಪು, 5ನೇ ಸ್ಟೆಪ್ಪು ಮತ್ತು 6ನೇ ಸ್ಟೆಪ್ಪು, 3 ಸ್ಟೆಪ್ಪು ನೀವೇನು ಚೇಂಜಸ್ ಮಾಡಲಿಕ್ಕಿಲ್ಲ. ಪೂರ್ತಿ ಸಿಂಗಲ್ ಚೈನು. ಒಟ್ಟು ಟೋಟಲ್ 18. ಈಗ ಥರ್ಡ್ ಸ್ಟೆಪ್ ಮುಗಿದಿದೆಯಲ್ಲ, 4th ಸ್ಟೆಪ್ಪಲ್ಲೂ 18, 5th 18, 6th 18. ಒಟ್ಟು ಸೇಮ್, ಏನೂ ಚೇಂಜಸ್ ಇಲ್ಲ. 3 ಸ್ಟೆಪ್ಪು ಸಿಂಗಲ್ ಪ್ರತಿ ಚೈನಿಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ. ಓಕೆ, ಸೊ 6 ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಸ್ಟೆಪ್ಪಲ್ಲೂ 18 ಚೈನ್ ಬರುತ್ತೆ. ಓಕೆ, ಈಗ ನೋಡಿ ಈ ರೀತಿ ಶೇಪ್ ಬಂದಿದೆ. ಇವಾಗ 6 ರೌಂಡು ಕಂಪ್ಲೀಟ್ ಆಯಿತು. ಓಕೆ, 6 ರೌಂಡ್ ಕಂಪ್ಲೀಟ್ ಆದಮೇಲೆ ಇವಾಗ ಈ ಲೀಫ್ನ ಈ ಥ್ರೆಡ್ಡು ನೀಡಲಿಗೆ ಹಾಕ್ಕೊಂಡ್ಬಿಟ್ಟು ಈಗ ಹಾಕ್ಕೊಂಡು ಆಗ್ತದೆ. ಓಕೆ, ಒಳಗಡೆ ನೋಡಿ ಇಲ್ಲಿ ಮಿಡ್ಲಲ್ಲಿ ತಗೊಂಡೋಗಿ, ಸೊ ಈ ಥ್ರೆಡ್ ಇದೆಯಲ್ಲ, ಇಲ್ಲಿ ಸ್ಟಾರ್ಟಿಂಗ್ ವರ್ಕ್ ಮಾಡಿರೋ ಆ ಥ್ರೆಡ್ಡು, ಇದೆರಡನ್ನ ಇಲ್ಲಿ ನಾಟ್ ಹಾಕಿ. ಓಕೆ, ನೀಟಾಗಿ ನಾಟ್ ಹಾಕ್ಕೋಬೇಕು. ಓಕೆ, ಸೊ ಹಾಕಿ ಇದನ್ನು ಒಳಗಡೆ ಬಿಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವಾಗ 18 ಚೈನ್ ಇದೆ. ಓಕೆ, ಸೊ ನೀವೀಗ ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಇವಾಗ ಸ್ಲಿಪ್ ಸ್ಟಿಚ್ ಆಗಿದೆ. ನೆಕ್ಸ್ಟು ಒಂದು ಚೈನ್ ಹಾಕಿ ಇವಾಗ ಸ್ಟಿಚಸ್ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಇವಾಗ ಫಸ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಟೆಪ್ಪಲ್ಲಿ ಪಕ್ಕದ ಸಿಂಗಲ್ ಕ್ರೋಶಕ್ಕೆ ಹೋಗಿ ಹೀಗೆ ಥ್ರೆಡ್ ಮೇಲೆ ತೊಗೊಂಡು ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಚೈನಲ್ಲೂ ಹೋಗಿ ಥ್ರೆಡ್ ತೊಗೊಂಡು ಇಟ್ಕೊಳ್ಳಿ. ಈಗ 2 ಚೈನಿಂದ ಇದು ಒಂದೇ ಚೈನ್ ಮಾಡಬೇಕೀಗ. ಓಕೆ, ಹೀಗೆ. ನೆಕ್ಸ್ಟು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಸಪ್ರೇಟು. ನೆಕ್ಸ್ಟ್ ಮತ್ತೆ ಸೇಮ್ ಹಾಗೆ ಎರಡು ಚೈನಿಂದ ಒಂದು ಚೈನ್ ಮಾಡಬೇಕು. ಓಕೆ, ಸ್ಟಿಚಸ್ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಸಿಂಗಲ್ ಕ್ರೋಶ, ಮತ್ತೊಂದು ಸ್ಟೆಪ್ಪಲ್ಲಿ 2 ಚೈನಿಂದ ಒಂದು ಸಿಂಗಲ್ ಕ್ರೋಶ. ಓಕೆ, ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಯಿತಾ, ಒಂದು ಸಿಂಗಲ್ ಹಾಕ್ಕೊಳ್ಳಿ ಹೀಗೆ. ನೆಕ್ಸ್ಟು 2 ಚೈನಿಂದ ಒಂದು ಸಿಂಗಲ್ ಕ್ರೋಶ, ಹೀಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವಾಗ ಟೋಟಲ್ಲು ಇಲ್ಲಿ 12 ಸ್ಟಿಚಸ್ ಬರುತ್ತೆ. 18 ಇರೋದು ಇವಾಗ 12ಕ್ಕೆ ಬರುತ್ತೆ ನೋಡಿ. ಇಲ್ಲಿ ಬಂದಮೇಲೆ ಮಾರ್ಕ್ ಮಾಡಿರೋದ್ರಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಸ್ವಲ್ಪ ಥ್ರೆಡ್ ಮುಂದೆ ಮಾಡಿಟ್ಕೊಂಡು ಇವಾಗ ಇದರಲ್ಲಿ ಕಾಟನ್ ಹಾಕಬೇಕು. ಓಕೆ, ಈ ರೀತಿ ಇದು ನಿಮ್ಗೆ ಶಾಪಲ್ಲಿ ಸಿಗುತ್ತೆ. ಓಕೆ, ಸಾಫ್ಟ್
ಇದನ್ನು ಇದರೊಳಗೆ ಫಿಲ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಫಿಲ್ ಮಾಡ್ಕೊಂಡ್ಮೇಲೆ ನೀವು ಮತ್ತೆ ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇವಾಗ ಮತ್ತೆ 2 ಚೈನಿಂದ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಹೀಗೆ ಇಟ್ಕೊಂಡು ಆವಾಗಲೇ ಮಾಡಿದಾಗೆ ಹೀಗೆ 3 ಲೈನಿಂದ 1 ಸಿಂಗಲ್ ಕ್ರೋಶ. ಓಕೆ, ನೆಕ್ಸ್ಟು ಇವಾಗ ಇಲ್ಲಿ 12 ಚೈನ್ ಇದ್ದಿದ್ದು ಇವಾಗ 6ಗೆ ಬರುತ್ತೆ. ಓಕೆ, ಅಂದರೆ 2 ಚೈನಿಂದ 1 ಚೈನ್ ಮಾಡ್ತಾಯಿದ್ದೀವಲ್ವ, ಈ ರೀತಿ. ತುಂಬ ಈಸಿ ಇದೆ. ನೋಡಿ, ಇದು 6 ಆದಮೇಲೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ, ನಾನಲ್ಲಿ ಮಾರ್ಕ್ ಮಾಡ್ಕೊಂಡಿರಲಿಲ್ಲ ಆವಾಗಲೇ, ನೀವು ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇದು ಥ್ರೆಡ್ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಈ ಗ್ಯಾಪನ್ನು ನೀವು ಈ ನೀಡಲ್ಲಿ ಹಾಕಿಬಿಟ್ಟು ಥ್ರೆಡ್ಡನ್ನು ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಹೀಗೆ. ಓಕೆ, ಹೀಗೆ ಹಾಕಿ ಇಲ್ಲೊಂದೆರಡು ನಾಟ್ ಹಾಕಿಬಿಟ್ಟು ಮತ್ತು ಇದು ಸಹ ಇಲ್ಲೇ ಹತ್ತಿರದಲ್ಲಿ ಕಟ್ ಮಾಡಿಬಿಡಿ. ಹೀಗೆ ಒಂದೆರಡು ರೌಂಡ್ ಈಚೆಗೆ ತೊಗೊಂಡು ಬಂದುಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಈಚೆಗೂ ಸಹ ಇನ್ನೊಂದು ರೆಡಿ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ನೋಡಿ. ಚೆರ್ರಿ ಫ್ರೂಟ್ಸು ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಈಸಿನೂ ಇದೆ, ಟ್ರೈ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೇನೆ. ವಿಡಿಯೋ ಹೇಗಿದೆ ಅಂತ ನನಗೆ ತಿಳಿಸಿ. ಓಕೆ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.